ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕಿಚನ್. ಇವತ್ತಿನ ರೆಸಿಪಿ ಗಿಣ್ಣ. ರುಚಿಯಾಗಿ ಸಿಂಪಲ್ ಆಗಿ ಯಾವ ರೀತಿ ಗಿಣ್ಣನ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಡಿಮೆ ಸಮಯದಲ್ಲಿ ಸೂಪರ್ ಆಗಿ ಮಾಡ್ಕೊಳ್ಬೋದು. ಇದಕ್ಕೆ ಗಿಣ್ಣದ ಹಾಲು ಬೇಕಾಗತ್ತೆ. ಕರು ಹಾಕಿರುತ್ತಲ್ಲ, ಆ ಹಾಲು ಫಸ್ಟ್ನೇ ದಿನದ ಹಾಲನ್ನ ಬಳಸ್ಕೊಂಡ್ಬಿಟ್ಟು ಈ ರೀತಿ ಕೇಕ್ ರೀತಿಯಲ್ಲಿ ಗಿಣ್ಣನ ಮಾಡ್ಕೊಳ್ಬೋದು. ಸೂಪರ್ ಆಗಿ ಇರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನಿಲ್ಲಿ ಗಿಣ್ಣನ ಮಾಡ್ಕೊಳ್ಳೋದಕ್ಕೆ ಗಿಣ್ಣದ ಹಾಲನ್ನ ತಗೊಂಡಿದ್ದೀನಿ. ಹಸು ಕರು ಹಾಕಿರುತ್ತಲ್ಲ, ಫಸ್ಟ್ನೇ ದಿನದ್ದು ಇಲ್ಲ ಅಂತ ಅಂದ್ರೆ ಎರಡನೇ ದಿನದ್ದು ಗಿಣ್ಣದ ಹಾಲನ್ನ ತಗೊಳ್ಬೇಕು. ನಾನಿಲ್ಲಿ 1 ಲೀಟರ್ ಆಗುವಷ್ಟು ಗಿಣ್ಣದ ಹಾಲನ್ನ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸ್ವಲ್ಪ ಜಜ್ಜಿಬಿಟ್ಟು ಹಾಕೊಳ್ಬೇಕಾಗತ್ತೆ. ಗಿಣ್ಣಕ್ಕೆ ಸ್ವಲ್ಪ ಸ್ವೀಟ್ ಇರಬೇಕು, ಹಾಗಾಗಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೊಂಡ್ರು ಏನಾಗಲ್ಲ. ಬೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬೆಲ್ಲ ಕಂಪ್ಲೀಟ್ ಆಗಿ ಕರಗಬೇಕಾಗತ್ತೆ. ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲ ಅಂತ ಅಂದ್ರೆ ನೀವು ಬೆಲ್ಲ ಹಾಕೊಂಡ್ಬಿಟ್ಟು ಒಂದು 10 ರಿಂದ 20 ನಿಮಿಷ ಬೆಲ್ಲ ಕರ್ಗೋದಿಕ್ಕೆ ಬಿಡ್ಬೇಕಾಗತ್ತೆ. ನೋಡ್ಬೋದು, ನಾನಿಲ್ಲಿ ಹಾಗೇನೆ ಬೆಲ್ಲ ಕರ್ಗೋದಿಕ್ಕೆ ಬಿಡ್ತಾ ಇದ್ದೀನಿ. ಯೂಸ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನಾನು ಆವಾಗಲೇ ಏನು ಬೆಲ್ಲನ ಕರ್ಗೋದಿಕ್ಕೆ ಬಿಟ್ಟಿದ್ದೆ. ನೋಡ್ಬೋದು, ಒಂದು 20 ನಿಮಿಷ ಆಗಿದೆ. ಬೆಲ್ಲ ಕಂಪ್ಲೀಟ್ ಆಗಿ ಕರಗಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಇದನ್ನ ಸೋಸ್ಕೊಳ್ಬೇಕಾಗತ್ತೆ. ಯಾಕಂತ ಅಂದ್ರೆ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲೇನಾದ್ರೂ ಇತ್ತು ಅಂದ್ರೆ ಸೋಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ರೀತಿ ಚೆನ್ನಾಗಿ ಬೆಲ್ಲ ಕರಗಿದ್ಮೇಲೆ ಕಲರು ಚೇಂಜ್ ಆಗುತ್ತೆ. ನೋಡ್ಬೋದು, ಇದಕ್ಕೆ ನಾನು ಸೋಪು, ಶುಂಠಿ ಹಾಗೆ ಏಲಕ್ಕಿನ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು, ಸ್ವಲ್ಪ ಸಕ್ಕರೆ ಹಾಕೊಂಡು ಈ ರೀತಿ ಪೌಡರ್ನ ಮಾಡ್ಕೊಂಡು ಬರಬೇಕಾಗುತ್ತೆ. ಏಲಕ್ಕಿ, ಸೋಪು, ಶುಂಠಿ ಹಾಕೋದ್ರಿಂದ ಘಮ ಬರುತ್ತೆ, ಫ್ಲೇವರು. ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ನಾವು ಸೋಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ನೀವು ಹಾಗೇನೇನೆ ಸೋಪು, ಶುಂಠಿ ಎಲ್ಲ ಹಾಗೇನೆ ಇರ್ಲಿ, ಬಾಯಿಗೆ ಸಿಗ್ತಾ ಇರ್ಲಿ ಅಂದ್ರೆ ನೀವು ಹಾಗೇನೇನೆ ಇಟ್ಕೊಳ್ಬೋದು. ನಾನಿಲ್ಲಿ ಸೋಸ್ಕೊಂತಾ ಇದ್ದೀನಿ ಬಾಯಿಗೆ ಸಿಗೋದ್ರಿಂದ. ಹಾಗಾಗಿ ಶುಂಠಿ ಅಂತ ಅಂದ್ರೆ ಒಣ ಶುಂಠಿನ ಹಾಕೊಳ್ಬೇಕಾಗತ್ತೆ, ಹಸಿ ಶುಂಠಿ ಅಲ್ಲ. ಇವಾಗ ನಾನು ಸೋಸ್ಕೊಂತಾ ಇದ್ದೀನಿ. ಈ ರೀತಿ ಒಂದು 10 ನಿಮಿಷ ಶುಂಠಿ ಎಲ್ಲ ಹಾಕೊಂಡ್ಬಿಟ್ಟು ಹಾಲಲ್ಲೇನೆ ಬಿಡ್ಬೇಕಾಗತ್ತೆ. ಆಮೇಲೆ ಈ ರೀತಿ ಸೋಸ್ಕೊಳ್ಬೇಕಾಗತ್ತೆ. ಅವಾಗ ಫ್ಲೇವರು ಸಖತ್ತಾಗಿ ಇರುತ್ತೆ. ಹಾಗಾಗಿ ಸೋಸ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ನಾವು ಗ್ಯಾಸ್ ಮೇಲೆ ಬೇಯೋದಿಕ್ಕೆ ಇಡ್ಬೇಕಾಗತ್ತೆ. ಏನು ಇಡ್ಲಿ ಎಲ್ಲ ಬೇಯಿಸ್ಕೊಂತೀವೋ ಅದೇ ರೀತಿ ಗಿಣ್ಣನೂ ಬೇಯಿಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ನೀವು ಇಡ್ಲಿ ಪಾತ್ರೆಯಲ್ಲೇನೆ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಒಂದು ಪಾತ್ರೆನ ಈ ರೀತಿ ತಗೊಂಡಿದ್ದೀನಿ. ಅದಕ್ಕೆ ನೀರನ್ನ ಹಾಕೊಂಡ್ಬಿಟ್ಟು ಗಿಣ್ಣನ ನಾನೇನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನೋ ಅದನ್ನ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಮೇಲ್ಗಡೆ ಪ್ಲೇಟ್ನ ಮುಚ್ತಾ ಇದ್ದೀನಿ. ಒಂದು 10 ರಿಂದ 20 ನಿಮಿಷ ಚೆನ್ನಾಗಿ ಬೇಯೋದಿಕ್ಕೆ ಬಿಡಬೇಕಾಗತ್ತೆ. ನೋಡ್ಬೋದು, ಒಂದು 20 ನಿಮಿಷ ಆಗಿದೆ. ಈ ರೀತಿ ಚೆನ್ನಾಗಿ ಗಿಣ್ಣ ಬೆಂದಿರುತ್ತೆ. ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಗಿಣ್ಣನ ಓಪನ್ ಮಾಡಿದಾಗ ಈ ರೀತಿ ಕೇಕ್ ರೀತಿಯಲ್ಲಿ ಗಿಣ್ಣ ರೆಡಿ ಆಗಿರುತ್ತೆ. ನೋಡ್ಬೋದು ಎಷ್ಟು ಸೂಪರ್ ಆಗಿ ಗಿಣ್ಣ ರೆಡಿ ಆಗಿದೆ ಅಂತ. ಕರೆಕ್ಟ್ ಆಗಿ ಬೆಂದಿದೆ. ನೋಡ್ಬೋದು, ನಾನಿಲ್ಲಿ ಚಾಕು ಸಹಾಯದಿಂದ ತೋರಿಸ್ತಾ ಇದ್ದೀನಿ. ಹಾಗೆ ಸೈಡ್ ಎಡ್ಜಸ್ನೆಲ್ಲ ಕರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಬೇಕು. ನೋಡ್ಬೋದು ಎಷ್ಟು ಸೂಪರ್ ಆಗಿ ಗಿಣ್ಣ ಬರ್ತಾ ಇದೆ ಅಂತ, ಎಷ್ಟು ಸಾಫ್ಟ್ ಆಗಿ ಇದೆ ಅಂತ ನೀವೇ ನೋಡ್ಬೋದು. ಇದನ್ನ ನಾವು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ. ಕೇಕ್ ರೀತಿಯಲ್ಲಿ ಗಿಣ್ಣ ರೆಡಿ ಆಗಿದೆ. ನೋಡ್ಬೋದು, ಯಾರ್ಯಾರಿಗೆಲ್ಲ ಗಿಣ್ಣ ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕರು ಹಾಕಿದಾಗ ಅದೇನು ಫಸ್ಟ್ನೇ ದಿನದ ಹಾಲು ಇಲ್ಲ ಅಂತ ಅಂದ್ರೆ ಎರಡನೇ ದಿನದ ಹಾಲಲ್ಲಿ ಈ ರೀತಿ ಕೇಕ್ ರೀತಿಯಲ್ಲಿ ಗಿಣ್ಣ ರೆಡಿ ಆಗುತ್ತೆ. ಇವಾಗೆಲ್ಲ ಫೇಕ್ ಆಗಿ ಗಿಣ್ಣದ ಪೌಡರ್ಸ್ ಎಲ್ಲ ಬಂದಿದೆ, ಅದಷ್ಟು ರುಚಿ ಕೊಡಲ್ಲ. ಏನು ಹಸು ಕರು ಹಾಕಿರುತ್ತೋ ಅವಾಗ ಹಾಲು ಕೊಡುತ್ತೋ ಅದೇ ಪ್ಯೂರ್ ಗಿಣ್ಣ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.